ಆತ 14 ವರ್ಷದ ಮಗ. ಆದ್ರೆ ಮೊಬೈಲ್ ಗೀಳು ತುಂಬಾ ಹಚ್ಕೊಂಡಿದ್ದ. ಮಗನ ಮೊಬೈಲ್ ಹುಚ್ಚಾಟ ಬಿಡಿಸೋಕೆ ತಂದೆ ಇನ್ನಿಲ್ಲದ ಪ್ರಯತ್ನವನ್ನ ಮಾಡಿದ್ರೂ ಆಗಿರ್ಲಿಲ್ಲ. ಹೊಸ ಮೊಬೈಲ್ ಕೊಡಿಸು ಅಂತ ಹೇಳಿದಂತಹ ಮಗನನ್ನ ಕ್ರಿಕೆಟ್ ಬ್ಯಾಟಿನಿಂದ ಹೊಡೆದು ತಂದೆಯೇ ಕೊಲೆ ಮಾಡಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಹೌದು, ಇಂಥದ್ದೊಂದು ಶಾಕಿಂಗ್ ಘಟನೆ ನಡೆದಿರೋದು ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ ಕಾಶಿನಗರದಲ್ಲಿ. ಇಲ್ಲಿನ ನಿವಾಸಿಯಾದ ರವಿಕುಮಾರ್ ಅನ್ನೋರ 14 ವರ್ಷದ ತೇಜಸ್ ಕೊಲೆಯಾದ ಪುತ್ರ. ಮಗನನ್ನೇ ಕೊಲೆ ಮಾಡಿದ ತಂದೆ ರವಿಕುಮಾರ್ ಪೊಲೀಸರಿಗೆ ಶರಣಾಗಿದ್ದಾರೆ. ಖಾಸಗಿ ಶಾಲೆಯಲ್ಲಿ 9ನೇ ತರಗತಿ ಓದುತ್ತಿದ್ದ ತೇಜಸ್ನ ಚೆನ್ನಾಗಿ ಓದಿಸಬೇಕು, ಒಳ್ಳೆ ಕೆಲಸಕ್ಕೆ ಸೇರಿಸಬೇಕು ಅನ್ನೋದು ತಂದೆ ರವಿಕುಮಾರ್ ಆಸೆಯಾಗಿತ್ತು. ಆದರೆ ಮಗ ತೇಜಸ್ ಇಷ್ಟು ಸಣ್ಣ ವಯಸ್ಸಿಗೆ ಪುಂಡ ಹುಡುಗರ ಸಹವಾಸಕ್ಕೆ ಬಿದ್ದು ಸ್ಕೂಲ್ಗೆ ಚಕ್ಕರ್ ಹಾಕೋಕೆ ಶುರು ಮಾಡಿದ್ದ. ಸ್ಕೂಲ್ಗೆ ಅಂತ ಮನೆಯಿಂದ ಹೊರಟು ಪೋಲಿ ಹುಡುಗರ ಜೊತೆಗೆ ತಿರುಗಾಡಿಕೊಂಡು ಮನೆಗೆ ಬರ್ತಿದ್ದ. ಮಗ ಸ್ಕೂಲ್ಗೆ ಹೋಗ್ತಿಲ್ಲ ಅನ್ನೋ ವಿಚಾರ ತಿಳಿದ ಅಪ್ಪ ರವಿಕುಮಾರ್ ಬೈದು ಬುದ್ಧಿ ಹೇಳಿದ್ರು. ಆದ್ರೂ ಮಗ ಮಾತ್ರ ಎಂದಿನಂತೆ ಸ್ಕೂಲ್ಗೆ ಚಕ್ಕರ್ ಹಾಕೋದು, ಮನೆಯಲ್ಲಿ ಸದಾ ಮೊಬೈಲ್ ನೋಡ್ಕೊಂಡು ಕೂರೋದನ್ನ ಬಿಟ್ಟಿರ್ಲಿಲ್ಲ. ಸ್ಕೂಲ್ಗೆ ಚಕ್ಕರ್ ಹಾಕೋದು ಒಂದು ಕಡೆಯಾದ್ರೆ ಮನೆಯಲ್ಲಿ ಫುಲ್ ಟೈಮ್ ಮೊಬೈಲ್ ಬಳಸ್ತಿದ್ದ. ರೀಲ್ಸ್ ನೋಡೋದು, ವಿಡಿಯೋ ಗೇಮ್ ಆಡೋದು ಸೇರಿದಂತೆ ಯಾವಾಗಲೂ ಮೊಬೈಲ್ನಲ್ಲೇ ಮುಳುಗಿರುತ್ತಿದ್ದ. ಇದರಿಂದ ತಂದೆ ರವಿಕುಮಾರ್ ಇನ್ನಿಲ್ಲದಂತೆ ನೊಂದಿದ್ರು. ಎಷ್ಟೇ ಬುದ್ಧಿ ಹೇಳಿದ್ರು ಮಗ ತೇಜಸ್ ಮಾತ್ರ ಡೋಂಟ್ ಕೇರ್ ಅನ್ನೋ ತರ ವರ್ತಿಸ್ತಿದ್ದ. ಹೀಗಾಗಿ ಶುಕ್ರವಾರ ರಾತ್ರಿ ತಂದೆ ರವಿಕುಮಾರ್ ಮನೆಗೆ ಬಂದ ವೇಳೆ ಮಗ ತೇಜಸ್ ಮೊಬೈಲ್ ನೋಡ್ಕೊಂಡು ಕೂತಿದ್ದ. ಅಷ್ಟೇ ಆಗಿದ್ರೆ ಪರವಾಗಿಲ್ಲ, ಅಪ್ಪನ ಬಳಿ ಬಂದು ಮೊಬೈಲ್ ಹಳೆಯದ್ದಾಗಿದೆ, ಹೊಸ ಮೊಬೈಲ್ ಕೊಡಿಸುವಂತೆ ಒತ್ತಾಯ ಮಾಡಿದ್ದ. ಮೊದಲೇ ಮಗನ ಮೇಲೆ ಕೋಪಗೊಂಡಿದ್ದ ಅಪ್ಪ ರವಿಕುಮಾರ್ ಏಕಾಏಕಿ ಮನೆಯಲ್ಲಿದ್ದ ಕ್ರಿಕೆಟ್ ಬ್ಯಾಟ್ನಿಂದ ಮಗನ ಮೇಲೆ ಹಲ್ಲೆ ಮಾಡಿದ್ದ. ತೀವ್ರ ರಕ್ತಸ್ರಾವದಿಂದ ಖಾಸಗಿ ಆಸ್ಪತ್ರೆಗೆ ಸೇರಿದ್ದ ಮಗ ತೇಜಸ್ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಅದೇ ದಿನ ಬೆಳಿಗ್ಗೆ 8 ಗಂಟೆಗೆ ತಂದೆಯಿಂದ ಹಲ್ಲೆಗೊಳಗಾಗಿ ಮನೆಯಲ್ಲೇನೆ ಒಂದ್ ಸ್ವಲ್ಪ ಒದ್ದಾಡಿರ್ತಾನೆ. ಮಧ್ಯಾಹ್ನ 3 ಗಂಟೆವರೆಗೂ. ನಂತರ 3 ಗಂಟೆಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಬ್ರಾಡ್ ಡೆಡ್ ಡಿಕ್ಲೇರ್ ಆಗಿರ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿತರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಹಾಗೂ ತನಿಖೆ ಮುಂದುವರೆದಿದೆ. ಈ ಹುಡುಗ ಎಷ್ಟನೇ ಕ್ಲಾಸ್? 9ನೇ ಕ್ಲಾಸು. ಸ್ಕೂಲ್ಗೆ ಬರ್ತಾ ಇದ್ರೆ ಹೇಳಿ ಒಂದು 20 ದಿವಸದಿಂದ ಫೀಸ್ ಕಟ್ಟದ ಮೇಲೆ ಈ ಹುಡುಗ ನೋಡಿ ಈ ತರ ಹುಡುಗರು ಜೊತೆ ಬಿದ್ದು ನೋಡಿ ಈ ತರ ಮೊಬೈಲ್ ಏನೋ ಬೇಕು ಅಂತ ಮೊಬೈಲ್ ಗಿಬೈಲ್ ಅವೆಲ್ಲ ನಮಗೆ ಗೊತ್ತಿಲ್ದ್ರ ನೋಡಿ ಈ ಥರ ಮಾಡಿಕೊಂಡು ಈಗ 9ನೇ ಕ್ಲಾಸ್ ಓದ್ತಿದ್ದ. 16,000 ಫೀಸು ಕೊಟ್ಟವ್ರು ಹೇಳಿ 25 ದಿವಸದಿಂದ ಬಂದಿರಲಿಲ್ಲ. ಈ ಸಂಬಂಧ ಪ್ರಕರಣ ದಾಖಲು ಮಾಡಿಕೊಂಡ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಆರೋಪಿ ಬಾಲಕನ ತಂದೆ ರವಿಕುಮಾರ್ನನ್ನ ಬಂಧಿಸಿದ್ದಾರೆ. ಆಸರೆಯಾಗಬೇಕಿದ್ದ ಮಗ ಸಣ್ಣ ವಯಸ್ಸಿಗೆ ಪೋಲಿ ಹುಡುಗರ ಸಹವಾಸಕ್ಕೆ ಬಿದ್ದು ಕೊಲೆಯಾಗಿದ್ರೆ ಜವಾಬ್ದಾರಿ ಹೊರಬೇಕಿದ್ದ ತಂದೆ ಮಗನನ್ನೇ ಕೊಂದು ಜೈಲು ಸೇರಿದ್ದಾರೆ. ಉಮೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.